ನಮ್ಮ ಮದ್ದೂರು ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು, 10 ವರ್ಷದ ಹಿಂದೆಯೇ ನೀರು ತುಂಬಿಸಿದ್ವಿ, ಇವಾಗ ಬಂದು ಕರ್ಕೊಂಡ್ಬಂದು ಆ ಶಾಸಕರು ಇದ್ದವ್ರಿಗೆ ಗೊತ್ತಿಲ್ವಾ, ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಬಾಗಿನ ಅರ್ಪಿಸಿದ್ದಾರೆ ಅಂತ. 10 ವರ್ಷದಲ್ಲಿ ಎಲ್ಲಿ ಚಾಕನಕೆರೆಗೆ ನೀರು ತುಂಬಿತ್ತು? ಚಾಕನಕೆರೆ ಕೆರೆ ಒಳಗಡೆ ಇದು ಬೆಳೀತಾಯಿದ್ರು, ತುಪ್ಪನೇರಳೆ ಬೆಳೀತಾಯಿದ್ರು, ಯಾವತ್ತೂ ನೀರು ತುಂಬೇ ಇರಲಿಲ್ಲ. ನಾನು ಬಂದಮೇಲೆ ಆ ಕೆರೆ ಉಳಿಸಿ ಇದು ಮಾಡಿಸಿ ರಾಜಣ್ಣವ್ರು ಇಲ್ಲೇ ಕೂತಿದ್ದಾರೆ, ಕೆಸೂರಿನವರು. ನಾನು ತಂದಂಥ ಯೋಜನೆಯಿಂದ ನೀರು ತುಂಬಿಸಿದ್ದೆ. ಆವಾಗಲೇ ಚುನಾವಣೆ ಮೊದಲೇ ಚಾಕನಕೆರೆ ದುಂಡಳ್ಳಿ ಕೆರೆವರೆಗೂ ನೀರು ತುಂಬಿಸಿದ್ದೆ. ಕೆಸ್ತೂರು ಕೆರೆಗೂ ತುಂಬಿಸಿದ್ದೆ, ದುಂಡಳ್ಳಿ ಕೆರೆವರೆಗೂ. ಅಲ್ಲಿಂದ ಮುಂದೆ ಕೆರೆಗೆ ಬಂದಿರಲಿಲ್ಲ ಅಷ್ಟೇ. ಇವಾಗ ಬಾಗಿನ ಅರ್ಪಿಸ್ಬಿಟ್ಟು ಇವ್ರು ಬಂದು ಅರ್ಪಿಸಿದ್ದಾರೆ ಅಂತ ಅಂದರೆ, ಮದ್ದೂರು ಕೆರೆ ಕೋಡಿ 2 ಒಡೆದೋಗಿತ್ತು. ನಾನು ಟೆಂಡರ್ ಇಲ್ಲದೇ ಸರ್ಕಾರದಲ್ಲಿ ಕೈ ಕಟ್ಟಿ ತಂದು ಬೆಳೆ ಎಲ್ಲ ಹೋಗ್ಬಿಡ್ತಾಯಿದೆ, ರೈತರಿಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು 3 ತಿಂಗಳಿನಲ್ಲಿ 2 ಕೋಡಿಗಳನ್ನ ರಿಪೇರಿ ಮಾಡಿಸಿದೆ. ಸೂಳೆಕೆರೆ ಕೋಡಿನೂ ಒಡೆದೋಗಿತ್ತು, ಅದನ್ನು 3 ತಿಂಗಳಲ್ಲಿ ರಿಪೇರಿ ಮಾಡಿಸಿದೆ. ಡಕ್ಟು ಹೋಗ್ಬಿಡ್ತು, 50 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿಸಿ ಸ್ಟೀಲ್ ಪೈಪ್ ಹಾಕಿ ಇದು ಮಾಡಿ, ಅನಂತರ ಪರ್ಮನೆಂಟ್ ಡಕ್ಟ್ಗೂ 70 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ, ಅದನ್ನು ಕೂಡ ಆಯಿತು. ಹೀಗೆ ಯಾರೋ ಮಾಡಿದ್ದನ್ನು ಯಾರೋ ಉಡಿಸಿದಂಥ ಮಕ್ಕಳಿಗೆ ಇವ್ರ ಹೆಸರು ಕಟ್ಕೊಂಡು ಕೊಡ್ತಾರಲ್ಲ, ಇದೇನು ಹೊಸದೇನಲ್ಲ. ಮದ್ದೂರು ತಾಲೂಕಿನಲ್ಲಿ ನೀವು ನೋಡಿದ್ದೀರ. ಹಿಂದೆ ಸರ್ಕಾರಿ ಆಸ್ಪತ್ರೆ ಕಟ್ಟಡ ಮಂಜೂರು ಮಾಡಿಸಿದಾಗ ಪಾಪ ಕೃಷ್ಣ ಸಾಹೇಬ್ರು, ನಾನು ಹೇಳಿದೆ, ಕೃಷ್ಣ ಅವ್ರ ಸಾಹೇಬ್ರ ಪತ್ರ ಇದೆ ತೊಗೊಂಬನ್ನಿ, ನಾನೇ ಅವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಸುಮ್ಮನೆ ಅವ್ರ ಹೆಸರನ್ನು ಹಾಳು ಮಾಡಬೇಡಿ, ಅವ್ರಿಗೆ ಹೆಸರಿಗೂ ಅಗೌರವ ತರಬೇಡಿ. ಮಾಡಿದವ್ರು ಯಾರು ಅಂತ ಗೊತ್ತಿದ್ದರೆ ನೀವು ಇದು ಮಾಡಿ ಅಂತೇಳಿ ಅವಾಗಲೂ ಕೂಡ ನಿಮಗೆಲ್ಲ ಪತ್ರಕರ್ತರಿಗೆ ಗೊತ್ತು. ಅದರಿಂದ ಈ ಥರ ಹೇಳಿಕೆ ಕೊಡುವಂಥದ್ದು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಅಂದರೆ, ಇವರೇನು ಮಾಡಿದ್ದಾರೆ? ಕುಮಾರಸ್ವಾಮಿ ಮಾಡೋದ್ರಲ್ಲಿ 0.1% ಮಾಡಲಿ, ರೈತರ ಪರವಾಗಿ ಮಾಡಿದಂಥ ಕುಮಾರಸ್ವಾಮಿ ಅವರು ಶಾಶ್ವತವಾಗಿ ಬಂದಿದೆ. 8,500 ಕೋಟಿ ನೀರಾವರಿಗೇನೆ ಇಟ್ಟರು. ಸರ್ಕಾರ ಹೋಗದೇ ಇದ್ದರೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಕಾಮಗಾರಿಗಳು ಆಯ್ತಾಯಿದ್ವು. ಇವು ಮಾತು ಮಾಡಿ ತೋರಿಸ್ಲಿ, ಗೊತ್ತಾಯ್ತದೆ. ಸುಮ್ಮನೆ ಬರೀ ಟೀಕೆ ಮಾಡ್ಕೊಂಡಿರೋದ್ರ ಪ್ರಯೋಜನ ಇಲ್ಲ. ನಾವು ಟೀಕೆ ಮಾಡೋದಾದ್ರೆ ನಾವು ಮಾಡ್ತೀವಿ, ನಮಗೆ ಶಕ್ತಿ ಇದೆ, ಶಕ್ತಿ ಇಲ್ಲ ಅಂತಲ್ಲ. ಆದರೆ ಯಾವುದೇ ಸಂಸ್ಕೃತಿಯನ್ನು ಬಿಟ್ಟು ಮಾತನಾಡುವಂಥದ್ದನ್ನು ಬಿಡಬೇಕು ಅಧಿಕಾರದಲ್ಲಿರುವಂಥವ್ರು. ಬಿಡಿಗಾಸನ್ನು ನೀಡಿಲ್ಲ, ಬಾಗಿನ ಅರ್ಪಿಸಿದ್ದಾರೆ ಬಂದು ಅಂತ ಹೇಳಿದರು. ಯಾರಿಗೆ ನೀಡಬೇಕು ಬಿಡಿಗಾಸು? ಇನ್ನೇನು ಸುಮ್ಮನೆ ಸ್ಯಾಂಕ್ಷನ್ ಆಗಿ ಅನುದಾನ ಅನುದಾನ ಬಿಡುಗಡೆ ಮಾಡಿಸಿ ಎಲ್ಲ ಬಂದು ನೀರು ತುಂಬಿರೋದು. ಯಂತ್ರಗಳೆಲ್ಲ ಕೆಟ್ಟು ನಿಂತಿದ್ದು, ನಾವು ರಿಪೇರಿ ಮಾಡಿಸಿ ಏನು ರಿಪೇರಿ ಮಾಡಿಸಿದಾರೋ? ಯಾವ ಕೆಟ್ಟು ನಿಂತಿದ್ದು? ಹೊಸದಾಗಿ ಇನ್ನೂ ಶುರುವಾಗಿರಲಿಲ್ಲ, ಟೆಂಪ್ರರಿಯಾಗಿ ಸ್ಟಾರ್ಟ್ ಮಾಡಿಸಿ ನಾನು ಅದನ್ನು ಜನ್ರೇಟರ್ ಮೂಲಕ ಇದು ಮಾಡಿದ್ದು, ಪವರ್ ಸಾಲುವುದಿಲ್ಲ ಅಂತೇಳಿ. ಇವನ್ ಕೂಳ್ಗೆರೆ ಲಿಫ್ಟ್ ಇರಿಗೇಷನ್ ಕೂಡ ಜನ್ರೇಟರ್ ತಂದು ಮಾಡಿಸ್ದೆ. 1.5 ವರ್ಷ ಆಯಿತು. ಅದನ್ನು ಎಕ್ಸ್ಪ್ರೆಸ್ ಫೀಡರ್ ಲೈನ್ ಹಾಕಿ ಅದನ್ನು ಚಾಲೂ ಮಾಡೋಕ್ಕಾಗಲಿಲ್ಲ. ಯಾರು ಒರಿಜಿನೇಟ್ ಉಡ್ಸಿದವ್ರು ಯಾರು? ಉಡ್ಸಿರೋನೇ ನಾನು ಎಲ್ಲನೂ. ಇವರೇನಾದರೂ ನಾನು ಮಾಡಿರೋ ಕಾಮಗಾರಿಗಳನ್ನ ಗುದ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಮತ್ತೆ ಉದ್ಘಾಟನೆ ಮಾಡ್ಕೊಂಡು ಹೋದ್ರೆ 1 ವರ್ಷ ಬೇಕು ಹಿಂದೆ. ನಾನು ಮಾಡದೇ ಇರುವಂಥವ್ರು. ನಾನೇನು ಕಲ್ಲು ಹಾಕ್ಸ್ಕೊಂಡು ಶಾಶ್ವತವಾಗಿ ನನ್ನ ಹೆಸರು ಉಳಿತದೆ ಅಂತೇಳಿ ಅಶೋಕ ಚಕ್ರವರ್ತಿ ಹಿಂಗೆ ಕಲ್ಲು ಮೇಲೆ ಬರ್ಸ್ಕೊಳಕ್ಕೆ ಹೋಗಿಲ್ಲ ನಾನು. ರೈತ ಕುಟುಂಬದಿಂದ ಬಂದಂಥ ಒಕ್ಕಲಿಗರು ನಾಯಕರುಗಳನ್ನ ಮಕ್ಕಳನ್ನ ತುಳಿತಾರೆ ದೇವೇಗೌಡರು ಮನೆಯವರು. ಹೌದಾ? ಅದೇನೆ ಇವೆಲ್ಲ ಕುಟುಂಬ ರಾಜಕಾರಣ ಮಾಡ್ತಾರೆ, ಒಕ್ಕಲಿಗರನ್ನು ಬೆಳೀಲಿ. ಯಾರೆಲ್ಲಿ ಕುಟುಂಬ ರಾಜಕಾರಣ ಇಲ್ಲ? ನೆಹರು ಕುಟುಂಬದಲ್ಲಿ ಇಲ್ವಾ? ಇವಾಗ ಖರ್ಗೆ ಅವ್ರ ಕುಟುಂಬದಲ್ಲಿ ಇಲ್ವಾ? ಕಾಂಗ್ರೆಸ್ನಲ್ಲೇ ಇದು ಡಿ ಕೆ ಶಿವಕುಮಾರ್ ಅವ್ರ ಕುಟುಂಬದಲ್ಲಿ ಇಲ್ವಾ? ಯಾರ ಕುಟುಂಬದಲ್ಲಿ ಇಲ್ಲ?